ನಮ್ಮ ಜೊತೆ ಸಚಿವರಾದಂತಹ ಯುಟಿ ಖಾದರ್ ಅವರು ಇರುವಂಥದ್ದು. ಸರ್, ಇವತ್ತು ಮತದಾನ ಪ್ರಕ್ರಿಯೆ ನಡೀತಿದೆ. 5ನೇ ಅಭ್ಯರ್ಥಿ ಗೆಲ್ಲುವ ನಿರೀಕ್ಷೆ ಕಾಂಗ್ರೆಸ್ಗಿದೆಯಾ? ಎಲ್ಲ 5 ಅಭ್ಯರ್ಥಿಗಳು ಕೂಡ ಕಾಂಗ್ರೆಸ್ ಪಕ್ಷದು ಗೆಲ್ತದೆ. 100ಕ್ಕೂ 100 ನಾವು ಗೆಲ್ತೇವೆ, ಏನು ಸಂಶಯ ಇಲ್ಲ. ಸರ್, ವಿಶ್ವಾಸ ಮತಗಳ ಬರುವ ನಿರೀಕ್ಷೆ ಕಾಂಗ್ರೆಸ್ಗಿದೆಯಾ? ನೋಡಿ, ಚುನಾವಣೆ ನಡೆದು ಫಲಿತಾಂಶ ಬರುವಾಗ ನಿಮಗೆಲ್ಲರೂ ಕೂಡ ಸಿಹಿ ಸುದ್ದಿ ಸಿಗ್ತದೆ. ಸರ್, ಅದೇ ರೀತಿ ಒಂದು ಚರ್ಚೆ ಆಗ್ತಾ ಇತ್ತು. ಎಲ್ಲ ಒಂದ್ ಕಡೆ ಜಿಟಿ ದೇವೇಗೌಡರು ಕೂಡ ಕಾಂಗ್ರೆಸ್ ನಾಯಕರು ಸಂಪರ್ಕ ಮಾಡಿದ್ದಾರೆ. ಜಿಟಿ ದೇವೇಗೌಡರು ಕೂಡ ಕಾಂಗ್ರೆಸ್ಗೆ ಆಗ್ತಾರೆ ಅನ್ನೋ ಚರ್ಚೆ ಕೂಡ ಹಾಕಿರುವಂತದ್ದು. ನೋಡಿ, ಇದು ಗೌಪ್ಯ ಮತದಾನ, ಯಾರ್ಯಾರಿಗೆ ಹಾಕಿದಾರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ನಮಗೆ ವಿಶ್ವಾಸ ಇದೆ, ನಾವು 5ರಲ್ಲಿ ಕೂಡ ಗೆಲ್ತೇವೆ. ರಾಜ್ಯಕ್ಕೆ ಶುಭ ಸಂದೇಶ ಹೋಗ್ತದೆ. ಸರ್, ಜೆಡಿಎಸ್ ಮತ್ತು ಬಿಜೆಪಿ ಹೇಳ್ತಿರೋಂಥದ್ದು ರೆಸಾರ್ಟ್ ರಾಜಕೀಯ ಬೇಕಾಗಿರಲಿಲ್ಲ. 5ನೇ ಅಭ್ಯರ್ಥಿ ಅವ್ರು ಗೆಲ್ತಿದ್ರು ಸೋಲ್ತಿದ್ರು, ಬಟ್ ರೆಸಾರ್ಟ್ ರಾಜಕೀಯ ಮಾಡಬಾರ್ದಾಗಿತ್ತು. ಇದು ಸರಿಯಲ್ಲ ಈಗಿನ ಪರಿಸ್ಥಿತಿಗೆ ಅಂತ. ನೋಡಿ, ಇವತ್ತು ನಾವು ಯಾವುದೇ ಸರ್ಕಾರವನ್ನು ಕೆಳಗೆ ಬೀಳಿಸಲಿಕ್ಕೆ ಅಥವಾ ಇವತ್ತು ಒಂದು ಪಕ್ಷ ಶಾಸಕರನ್ನು ಕರೆದುಕೊಂಡು ಹೋಗಿ ದೂರ ಕೂತ್ಕೊಳ್ಳುವಂತಹ ಒಂದು ರೆಸಾರ್ಟ್ ರಾಜಕೀಯ ಕೂಡ ಮಾಡಲಿಲ್ಲ. ನಾವೆಲ್ಲರೂ ಶಾಸಕರು ಕೂಡ ಒಂದು ಕಡೆ ನಾವು ಸೇರಬೇಕು, ಚರ್ಚೆ ಮಾಡಬೇಕು, ಬಹುಶಃ ಜೊತೆಯಲ್ಲಿ ಇರಬೇಕೆಂಬ ಉದ್ದೇಶದಿಂದ ಮಾಡದೆ ಹೊರತು ನಾವು ಯಾರಿಗೂ ಕೂಡ ತೊಂದರೆ ಕೊಡ್ಲಿಕ್ಕೆ, ಯಾರ ಸರ್ಕಾರನ ಕೆಳಗೆ ಬೇಲಿಸ್ಲಿಕ್ಕೆ ಅಥವಾ ಇನ್ನೊಂದು ಕಡೆಯಿಂದ ನಾವು ಶಾಸಕ ತಂದು ಇಲ್ಲಿ ಕೂತ್ಕೊಳ್ಳೋ ಅಂತ ಯಾವುದೇ ರಾಜ್ಯಕ್ಕೆ ನಾವು ಮಾಡಲಿಲ್ಲಲ್ಲ. ಇದನ್ನು ಹೇಳುವವರು ಇದನ್ನೆಲ್ಲ ಆತ್ಮಲೋಕನ ಮಾಡಿಕೊಳ್ಬೇಕು. ಸರ್, ಕಾಂಗ್ರೆಸ್ ಶಾಸಕರನ್ನ ಜೆಡಿಎಸ್ ಶಾಸಕರು ಸಂಪರ್ಕ ಮಾಡುವ ಪ್ರಯತ್ನ ಮಾಡಿದ್ರು ಅಂತ ಸಿಎಂ ಅವರು CLP ಹೇಳಿದ್ರು. ಈ ಬಗ್ಗೆ ಇರ್ಬೋದು, ಸಿಎಂ ಅವ್ರಿಗೆ ಮಾಹಿತಿ ಎಲ್ಲ ಇರಬಹುದು. ಮತ್ತು ಸಿಎಂ ಹೇಳುವಂಥದ್ದೆಲ್ಲ ಆಧಾರ ಹಿಡ್ಕೊಂಡೇ ಮಾತಾಡ್ತಾರೆ. ಇದರಲ್ಲಿ ಅದು ಯಾವುದೇ ಅವರ ಪ್ರಯತ್ನ ಕೂಡ ವಿಫಲವಾಗ್ತದೆ ಮತ್ತು ಅದು ಅವರು ಯಶಸ್ವಿ ಆಗುವುದಿಲ್ಲ. ಇಷ್ಟು ಸಚಿವರಾದಂತಹ ಯುಟಿ ಖಾದರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ KS ಮಾರುತಿ ನಾಯ್ಕ, ಫ್ರೀಡಂ ಟಿವಿ, ಬೆಂಗಳೂರು.